ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ದಿನ ಬೂದಿ ಬುಧವಾರದ ಬಗ್ಗೆ ನನ್ನ ಅನಿಸಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಪ್ರಿಯರೇ, ಬೂದಿ ಬುಧವಾರ ಇದು ಲೆಂಟ್ ಡೇಸ್ ಅಥವಾ ತಪಸ್ಸಿನ ಕಾಲ ಅಥವಾ ಶ್ರಮೆ ಕಾಲದ ಆರಂಭದ ದಿನವಾಗಿದೆ. 40 ದಿನಗಳವರೆಗೆ ನಡೆಯುತ್ತದೆ. ಅಂದರೆ ಬೂದಿ ಬುಧವಾರದಿಂದ ಶುಭ ಶುಕ್ರವಾರ ಗುಡ್ ಫ್ರೈಡೇ ತನಕ ನಡೆಯುತ್ತದೆ. ಬೂದಿ ಎಂದರೆ ಪಶ್ಚಾತ್ತಾಪದ ಸಂಕೇತವಾಗಿದೆ. ಬೂದಿ ಬುಧವಾರ, ಭಸ್ಮ ಬುಧವಾರ ಆರ್ ಆಶ್ ವೆನ್ಸ್ಡೇ ಆಲ್ಮೋಸ್ಟ್ ಎಲ್ಲ ಸಭೆಯಲ್ಲೂ ಆಚರಿಸುತ್ತಾರೆ. ಇದರ ಬಗ್ಗೆ ಬೈಬಲ್ನಲ್ಲಿ ಎಲ್ಲೂ ಹೇಳಿಲ್ಲ. ಇದು ಮನುಷ್ಯ ಕಲ್ಪಿತ ಆಚರಣೆಯಾಗಿದೆ ಅಷ್ಟೇ. 10ನೇ ಹಾಗೂ 11ನೇ ಶತಮಾನದಲ್ಲಿ ಪೋಪ್ ಗ್ರೆಗೋರಿಯನ್ ಈ ಬೂದಿ ಬುಧವಾರದ ಆಚರಣೆಯನ್ನು ಜಾರಿಗೆ ತಂದರು. ಈ ದಿನದಂದು ಸಭೆಗಳಲ್ಲಿ ಹಿಂದಿನ ವರ್ಷ ಆಚರಿಸಿದ ಪಾಮ್ ಸಂಡೇ ಖರ್ಜೂರದ ಗರಿಗಳನ್ನು ಸುಟ್ಟು ಬೂದಿ ಮಾಡಿ ಅದನ್ನು ಎಲ್ಲರ ಹಣೆಗೆ ಶಿಲುಬೆಯ ಆಕಾರದಲ್ಲಿ ಹಚ್ಚುತ್ತಾರೆ. ಮತ್ತು ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನ, ನೀನು ಮಣ್ಣೆ, ತಿರುಗಿ ಮಣ್ಣಿಗೆ ಸೇರುವೆ ಎಂದು ಹೇಳುತ್ತಾರೆ. ಅಂದರೆ ಈ ಲೋಕ ನಶ್ವರ. ಏನೇ ಗಳಿಸಿದರೂ ಕೂಡಿಟ್ಟರೂ ಯಾವುದೂ ನಿನ್ನ ಜೊತೆ ಬರಲ್ಲ. ನೀನು ಮಣ್ಣಿನಿಂದ ಬಂದಿದ್ದಿ, ಮಣ್ಣಿಗೆ ಸೇರುವಿ. ದೇವರ ಕೃಪೆಯಿಲ್ಲದಿದ್ದರೆ ನೀನು ಶೂನ್ಯ ಎಂದು ಅರಿವಿಗೆ ತರುತ್ತಾರೆ. ಮನಸ್ಸನ್ನು ಪಾಪದ ಕಡೆಯಿಂದ ತಿರುಗಿಸಿ ಪಶ್ಚಾತ್ತಾಪ ಪಡುವ ಸಂಕೇತಕ್ಕಾಗಿ ಹೀಗೆ ಮಾಡುತ್ತಾರೆ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕುಗ್ಗಿಸಿಕೊಂಡು ಮೋಜು ಮಾಡದೆ ಆಹಾರ ಬಿಟ್ಟು ಚಟಗಳಿಂದ ದೂರವಿದ್ದು ದಾನ ಧರ್ಮ ಮಾಡಿ ಪ್ರಾರ್ಥನೆ ಮಾಡುವುದು ಇದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಒಂದು ವಿಪತ್ತು ಬರುವುದಂದಾಗ ಅಥವಾ ಘೋರವಾದ ಪಾಪ ಮಾಡಿದಾಗ ಜನರು ಪ್ರಾಯಶ್ಚಿತ್ತಕ್ಕಾಗಿ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟು ಸುತ್ತಿಕೊಂಡು ಬೂದಿಯಲ್ಲಿ ಕೂತು ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡುತ್ತಿದ್ದರು. ಯೋಬನು 42ನೇ ಅಧ್ಯಾಯ 6ನೇ ವಚನ, ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಯೋಬನು ದೇವರನ್ನು ನೋಡಿರಲಿಲ್ಲ. ಆತನೊಂದಿಗೆ ವಾದ ಮಾಡುವುದೆಂದರೇನು, ಹೀಗೆ ಆತನು ತಿಳಿದುಕೊಂಡು ಪಶ್ಚಾತ್ತಾಪ ಪಡುವುದಕ್ಕಾಗಿ ಬೂದಿಯಲ್ಲಿ ಕೂತುಕೊಳ್ಳುತ್ತಾನೆ. ಅದೇ ರೀತಿ ಇನ್ನೊಂದು ಕಡೆ ಕೀರ್ತನೆ 15:17, ಕುಕ್ಕಿತ ಮನಸ್ಸೇ ದೇವರಿಗೆ ಇಷ್ಟಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಅಂದರೆ ಗರ್ವದ ಮನಸ್ಸುಳ್ಳವರು ದೇವರಿಗೆ ದೂರವಾಗಿರುತ್ತಾರೆ. ಕಾರಣ ಅವರು ಕೆಟ್ಟದ್ದನ್ನು ಮಾಡುತ್ತಾ ಕೆಟ್ಟದರಲ್ಲಿಯೇ ಇರುವವರಾಗಿದ್ದಾರೆ. ಆದರೆ ಕೆಟ್ಟದನ್ನು ಮಾಡಿದ್ದರಿಂದ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ಪಾಪವನ್ನು ಅರಿಕೆ ಮಾಡಿಕೊಳ್ಳುತ್ತಾರಲ್ಲ, ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರಲ್ಲ, ಅಂಥವರ ಮನಸ್ಸೇ ದೇವರಿಗೆ ಇಷ್ಟವೆಂದು ಕೀರ್ತನೆಕಾರನು ಹೇಳುತ್ತಾನೆ. ದಾನಿಯೇಲ 9:1-4 ನೋಡೋಣ. ಅಹಷ್ವೇರೋಷನ ಮಗನೂ ಮೇದ್ಯಯ ವಂಶದವನೂ ಕಸ್ದೀಯ ರಾಜ್ಯದ ದೊರೆತನವನ್ನು ಹೊಂದಿದವನೂ ಆದ ದಾರ್ಯಾವೇಶನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಕ್ಕನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ಣಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ಪ್ರಿಯರೇ, ದಾನಿಯೇಲ ದೇವರು ಯೆರೂಸಲೇಮನ್ನು 70 ವರ್ಷಗಳ ಕಾಲ ಚದುರಿಸಿ ದಂಡಿಸುವೆನೆಂಬ ಪ್ರವಾದನೆ ಹೇಳುತ್ತಾನೆ, ಯೆರೆಮೀಯನಿಗೆ ಹೇಳುತ್ತಾನೆ. ಅದನ್ನು ತಿಳಿದುಕೊಂಡ ದಾನಿಯೇಲನು ಗೋಣಿತಟ್ಟನ್ನು ಸುತ್ತಿಕೊಂಡು ಉಪವಾಸ ಮಾಡಿದನೆಂದು ಈ ಅಧ್ಯಾಯದಲ್ಲಿ ನೋಡುತ್ತೇವೆ. ಇನ್ನು ಯೋನನು 3ನೇ ಅಧ್ಯಾಯ 4-9, ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ
ನಿನವೆಯು ಕೆಡವಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ. ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಿರಲಿ. ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದುಬಿಡಲಿ. ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನವೆಯಲ್ಲೆಲ್ಲ ಸಾರಿದನು. ನಿನವೆಯ ಜನರು ದುಷ್ಟರಾಗಿ ಘೋರ ಪಾಪಗಳನ್ನು ಮಾಡುತ್ತಾ ದೇವರಿಗೆ ದೂರವಾಗಿದ್ದರು. ದೇವರು ಅದನ್ನು ನಾಶ ಮಾಡಬೇಕೆಂದುಕೊಂಡು ಯೋನನಿಗೆ, ನೀನು ನಿನವೆಗೆ ಹೋಗಿ ಇದನ್ನು ಹೇಳು ಅಂದನು. ಯೋನನು ದೇವರ ಈ ಮಾತನ್ನು ಅವರಿಗೆ ತಿಳಿಸಿದಾಗ ಆ ಊರಿನ ಅರಸನೂ ಪ್ರಜೆಗಳೂ ದೊಡ್ಡವರು ಚಿಕ್ಕವರು ಪಶುಗಳು ಮೊದಲುಗೊಂಡು ಉಪವಾಸ ಮಾಡಿ ಪಶ್ಚಾತ್ತಾಪದಿಂದ ಬೂದಿಯಲ್ಲಿ ಕೂತುಕೊಂಡರು. ದೇವರಿಗೆ ಮೊರೆಯಿಟ್ಟು ಬೇಡಿಕೊಂಡರು. ಆಗ ದೇವರು ಮನಮರುಗಿ ತಾನು ಮಾಡಬೇಕೆಂದಿದ್ದ ಕೇಡನ್ನು ಮಾಡದೆ ಬಿಟ್ಟುಬಿಟ್ಟನು. ಹಳೆ ಒಡಂಬಡಿಕೆಯ ಈ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಆಶ್ ವೆನ್ಸ್ಡೇಯನ್ನು ಆಚರಿಸುತ್ತಾರೆ. ಆದರೆ ಆವತ್ತು ಮಾಡಿದ ಆಚರಣೆಗೂ ಹಾಗೂ ಇವತ್ತು ಮಾಡುವ ಆಚರಣೆಗೂ ತುಂಬ ವ್ಯತ್ಯಾಸವಿದೆ. ಇದು ಕೇವಲ ಆಚರಣೆ ಆಗಿದೆ ಹೊರತು ಆ ಭಯಭಕ್ತಿ ಇಲ್ಲ, ಯಥಾರ್ಥತೆಯೂ ಇಲ್ಲ. ಬೂದಿ ಬುಧವಾರ ಒಂದು ಆಚರಣೆ, ದೇವರ ಆಜ್ಞೆಯಲ್ಲ. ಪಾಪಗಳನ್ನು ನೆನೆಸಿಕೊಂಡು ಪಶ್ಚಾತ್ತಾಪ ಪಡುವ ಇಂಥ ಒಂದು ಸಂಪ್ರದಾಯ ಅಥವಾ ಪದ್ಧತಿ ಬೇಕಾ? ಇದು ನಮ್ಮ ಭಾವನೆಗೆ ತಕ್ಕಂತೆ ಮಾಡಿದ ಮನುಷ್ಯ ನಿರ್ಮಿತ ಪದ್ಧತಿಯೇ ಹೊರತು ದೇವರಿಂದ ಬಂದಂಥ ಆಜ್ಞೆಯಲ್ಲ. ನಾವು ಪಾಪಗಳನ್ನು ಅರಿಕೆ ಮಾಡಿ ಪಶ್ಚಾತ್ತಾಪ ಪಡಲು ಗರಿಗಳ ಬೂದಿ ಸಾಕಾ? ಇಲ್ಲ. ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿದ್ದರೆ ಸಾಕು. ಆತನು ನಮಗೆ ಪಾಪದ ಅರಿವು ಉಂಟಾಗಲು ಸಹಾಯ ಮಾಡುತ್ತಾನೆ. ಬೂದಿ ಹಚ್ಚಿಕೊಂಡು ಪಾಪದ ಅರಿವನ್ನು ಪಡೆಯುವ ಅವಶ್ಯಕತೆ ಇಲ್ಲ. ಯೋಹಾನನು ಬರೆದ ಸುವಾರ್ತೆ 16:8. ಆತನು ಅಂದರೆ ಪವಿತ್ರಾತ್ಮನು, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ನೋಡಿದ್ರ ಪ್ರಿಯರೇ, ಕ್ರಿಸ್ತನು ಹೇಳಿದಂತೆ ಆತನು ಪರಲೋಕಕ್ಕೆ ಹೋಗಿ ನಮಗೆ ಒಬ್ಬ ಸಹಾಯಕನನ್ನು ಕಳಿಸುತ್ತಾನೆಂದು ಹೇಳಿದನು. ಆತನೇ ಪವಿತ್ರಾತ್ಮನು. ಆತನು ಬಂದಾಗ ನಮಗೆ ಯಾವುದು ಪಾಪ, ನೀತಿ, ನ್ಯಾಯದ ಅರಿವನ್ನು ಹುಟ್ಟಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಹಾಗಾಗಿ ಬೂದಿ ಪಾಪದ ಅರಿವನ್ನು ಹುಟ್ಟಿಸಲ್ಲ, ಶುದ್ಧವೂ ಮಾಡಲ್ಲ. ಯೇಸುವಿನ ರಕ್ತದಿಂದ ಮಾತ್ರ ನಾವು ಶುದ್ಧರಾಗುತ್ತೇವೆ. ಆತನು ನಮಗಾಗಿ ಸುರಿಸಿದ ಪರಿಶುದ್ಧ ರಕ್ತವೇ ನಮ್ಮ ಪಾಪಗಳನ್ನು ತೊಳೆಯುವುದು. ಆತನ ಮಾರ್ಗವೇ ನಮಗೆ ರಕ್ಷಣೆ ನೀಡುವುದು. ಯಾವ ಬೂದಿಯೂ ಅಲ್ಲ, ಸಂಪ್ರದಾಯವೂ ಅಲ್ಲ. ನಾವು ಪಾಪಗಳಿಗೋಸ್ಕರ ಪಶ್ಚಾತ್ತಾಪದ ಅರಿವಾಗಲು ವರ್ಷದಲ್ಲಿ ಒಮ್ಮೆ ಬರುವ ಬೂದಿ ಬುಧವಾರಕ್ಕಾಗಿ ಕಾಯಬೇಕೇ? ಖಂಡಿತ ಇಲ್ಲ. ದೇವರು ಎಂಥ ದಯಾಳು ಎಂದರೆ ಆತನಿಗೂ ನಮಗೂ ಮಧ್ಯ ತನ್ನ ಮಗನನ್ನು ನಿಲ್ಲಿಸಿ ಆತನ ಮೂಲಕ ನಾವು ದೇವರೊಂದಿಗೆ ನೇರವಾಗಿ ಯಾವಾಗ ಬೇಕಾದರೂ ಮಾತಾಡುವ, ಪಾಪಗಳನ್ನು ಅರಿಕೆ ಮಾಡುವ, ಬೇಡಿಕೊಳ್ಳುವ, ಮೊರೆಯಿಡುವ, ಪ್ರಾರ್ಥಿಸುವ ಅದ್ಭುತವಾದ ಅವಕಾಶವನ್ನು ಕರುಣಿಸಿದ್ದಾನೆ. ನಮಗೆ ಇನ್ನೂ ಯಾವ ಆಚರಣೆಗಳೂ ಬೇಕಾಗಿಲ್ಲ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್.